ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 4ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 4. ಸ್ಥಿತಿರ್ ವೈಕುಂಠ ವಿಜಯ ಪೋಷಣಂ ತದನುಗ್ರಹ ಮನ್ವಂತರಾಣಿ ಸದ್ಧರ್ಮ ಊತಯ ಕರ್ಮ ವಾಸನಾಹ. ಅನುವಾದ: ಭಗವಂತನ ನಿಯಮಗಳನ್ನು ಪಾಲಿಸುವುದು ಜೀವಿಗಳಿಗೆ ಸಮರ್ಪಕ ಸ್ಥಿತಿಯಾಗಿದೆ. ಹಾಗೆ ಮಾಡುವುದರ ಮೂಲಕ ದೇವೋತ್ತಮ ಪರಮಪುರುಷನ ರಕ್ಷಣೆಯಲ್ಲಿ ಸಂಪೂರ್ಣ ಮಾನಸಿಕ ಶಾಂತಿಯಿಂದಿರಬೇಕು. ಮನುಗಳು ಮತ್ತು ಅವನ ನಿಯಮಗಳು ಜೀವನಕ್ಕೆ ಸರಿಯಾದ ನಿರ್ದೇಶನವನ್ನು ನೀಡಲು ಉದ್ದೇಶಿತವಾಗಿದೆ. ಕಾಮ್ಯ ಕರ್ಮಗಳ ಅಪೇಕ್ಷೆಯು ಎಲ್ಲ ಕ್ರಿಯೆಗಳಿಗೆ ಪ್ರೇರಣೆಯಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ಈ 16 ಅಂಶಗಳ ಮೂಲ ರೂಪದ ಸೃಷ್ಟಿ ಯಾವ್ದ್ಯಾವುದು ಅಂತಂದರೆ ಪಂಚಮಹಾಭೂತಗಳು, ಶಬ್ದ ರೂಪ ರಸಗಂಧ ಸ್ಪರ್ಶ ಮತ್ತು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತು ಮನಸ್ಸು ಅಂತ ನಾವು ತಿಳ್ಕೊಂಡ್ವಿ. ಇದನ್ನು ಸರ್ಗ ಅಂತ ಕರೀತಾರೆ. ಇದು ಯಾವಾಗ ಪ್ರಕೃತಿ ಗುಣಗಳ ಜೊತೆ ಸೇರಿಕೊಂಡು ಒಂದು ಕ್ರಿಯೆ ನಡೆದು ಅದರ ಪರಿಣಾಮ ಬರುತ್ತೋ ಅದನ್ನು ವಿಸರ್ಗ ಅಂತ ಕರೀತಾರೆ. ಇದು ನಮ್ಗೆ ಅರ್ಥ ಆಗಿದೆಯಲ್ವಾ? ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಈಗ ಭಗವಂತ ಕೆಲವೊಂದು ನಿಯಮಗಳನ್ನು ಹಾಕ್ಕೊಟ್ಟಿದ್ದಾನೆ. ಭಗವದ್ಗೀತೆನಲ್ಲೂ ಹೇಳಿದಾನಲ್ವಾ ಭಗವಂತ, ಈ ರೀತಿ ಇರಬೇಕು ನೀನು, ಈ ಜಗತ್ತಲ್ಲಿ ಇರಬೇಕಂದ್ರೆ ಯಾವ್ಯಾವ ರೀತಿ ನೀನು ಇರಬೇಕು, ಏನು ಮಾಡಬೇಕು ಅಂತೆಲ್ಲ ಆ ನಿಯಮಗಳನ್ನೆಲ್ಲ ಪಾಲಿಸೋದೇ ನಮ್ಮ ಒಂದು ಕರ್ತವ್ಯ. ಹಾಗೆ ಮಾಡೋದರ ಮೂಲಕ ನಾವೇನು ಈಗ ಭಗವಂತ ಏನು ಹೇಳಿದನೋ ಆ ಒಂದು ನಿಯಮಗಳನ್ನು ಸರಿಯಾಗಿ ಫಾಲೋ ಮಾಡ್ಕೊಂಡು ಹೋದರೆ ಏನಾಗುತ್ತೆ? ಭಗವಂತನ ರಕ್ಷಣೆಯಲ್ಲಿ ನಾವು ಇರ್ತೀವಿ ಮತ್ತು ನಾವು ಮಾನಸಿಕವಾಗಿ ಶಾಂತವಾಗಿರ್ಬೋದು. ಈಗ ಗೌರ್ಮೆಂಟ್ ಏನೋ ಒಂದು ರೂಲ್ಸ್ ಆಗಿರ್ತಾರೆ, ಅದ್ರ ಪ್ರಕಾರವಾಗಿ ನಡ್ಕೊಂಡು ಅವ್ರು ಹೇಳ್ದಾಗ ಕೇಳ್ಕೊಂಡು ಹೋದರೆ ಏನಾಗುತ್ತೆ? ನಾವು ನೆಮ್ಮದಿಯಾಗಿ ಬದುಕೋದಕ್ಕಾಗತ್ತೆ. ಇಲ್ಲ ನಾನು ಅದ್ರ ವಿರುದ್ಧವಾಗಿ ಹೋಗ್ತೀನಿ ಅಂತಂದರೆ ನಾನೇ ಕಷ್ಟಗಳನ್ನು ಅನುಭವಿಸ್ಬೇಕಾಗಿರುತ್ತಲ್ಲ. ಸೊ ಹಾಗೆಯೇ ಭಗವಂತನ ನಿಯಮಕ್ಕೆ ವಿರುದ್ಧವಾಗಿ ನಾವೇನಾದರೂ ನಡ್ಕೊಂಡಾಗ ನಮಗೆ ದುಃಖ ನೋವು ಇದೆಲ್ಲ ಆಗುವಂಥದ್ದು, ಮತ್ತು ಕರ್ಮ ಬಂಧನಗಳಿಗೆ ಸಿಕ್ಕಾಕೊಳ್ತೀವಿ, ಏನೇನೋ ಪಾಡ್ಪಡಬೇಕಾಗತ್ತೆ. ಏನೋ ನಂಗೆ ರೂಲ್ಸೇ ಗೊತ್ತಿಲ್ವಲ್ಲ ಅಂದರೆ ಗೊತ್ತು ಮಾಡ್ಕೋಬೇಕು. ಅದಕ್ಕೆ ನಾನು ಮನುಷ್ಯ ಯೋನಿಯಲ್ಲಿ ಹುಟ್ಟಿರೋದು. ಪ್ರಾಣಿಗಳಿಗೆ ಅವಿಲ್ಲ, ಅವು ತಿಳ್ಕೋಬೇಕು ಅಂತೇನಿಲ್ಲ. ಆದರೆ ನಮಗೊಂದು ಸ್ಪೆಷಲ್ ಕ್ವಾಲಿಟಿ ಕೊಟ್ಟಿದ್ದಾನೆ, ಒಂದು ಅಥಾರಿಟಿ ಕೊಟ್ಟಿದ್ದಾನೆ, ನಮಗೆ ಯೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ ಅಂತಂದಾಗ ನಾವು ಇರೋದೇ ಮನುಷ್ಯ ಜನ್ಮ, ಇರೋದೇ ಆ ಭಗವಂತ ಏನು ಹೇಳಿದಾನೋ ಅದನ್ನೆಲ್ಲ ಕೇಳಿ ನಾವು ಎಲ್ಲಿಂದ ಬಂದಿದ್ದೀವಿ ಏನು ಅದನ್ನೆಲ್ಲ ತಿಳ್ಕೊಂಡು ಮತ್ತೆ ನಾವು ವಾಪಸ್ ಹೋಗೋದಕ್ಕೆ. ಆದರೆ ನಾವು ಇಲ್ಲಿ ಬಂದುಬಿಟ್ಟು ನಮ್ಮ ಇಂದ್ರಿಯ ತೃಪ್ತಿಗಳನ್ನೆಲ್ಲ ತೃಪ್ತಿಪಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಏನನ್ನೂ ತಿಳ್ಕೊಳ್ದೆ ನನಗೆ ಗೊತ್ತಿಲ್ಲ ಅಂತಂದರೆ ಅದು ನನ್ನ ತಪ್ಪೇ ಹೊರತು ಭಗವಂತನ ತಪ್ಪಲ್ಲ. ಆಮೇಲೆ ಮನುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅವ್ರು ಯಾಕಿರೋದು? ಅವರು ಕೆಲವೊಂದು ನಿಯಮಗಳನ್ನು ಹಾಕ್ಕೊಟ್ಟಿದ್ದಾರೆ. ಯಾಕೆ? ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡಿಬೇಕು, ನಮಗೊಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಹೀಗೆ ನೀನು ನಡ್ಕೋಬೇಕು ಅಂತ. ಅದರ ಸರಿಯಾಗಿ ನಡ್ಕೊಂಡಾಗ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಈಗ ಕಾಮ್ಯ ಕರ್ಮಗಳು ಅಂದರೆ ನಾವು ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತೀವಲ್ವ, ನಾನೇನೋ ಒಂದು ಇಚ್ಛೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಲ್ಲ, ಇದೇ ಎಲ್ಲ ಕ್ರಿಯೆಗಳಿಗೆ ಪ್ರೇರಣೆ. ನಮ್ಮ ಮನಸ್ಸಲ್ಲ ಆಸೆಗಳು, ನನ್ನ ಮನಸ್ಸಲ್ಲಿ ಕಾಮ್ಯ ಕರ್ಮಗಳಿರೋದ್ರಿಂದನೇ ನಾವು ಈ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು, ಅದು ಪ್ರೇರಣೆ ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಈ ಭೌತಿಕ ಜಗತ್ತು ಸೃಷ್ಟಿಯಾಗುತ್ತದೆ, ಕೆಲವು ಸಮಯದವರೆಗೆ ಪಾಲಿತವಾಗುತ್ತದೆ ಮತ್ತು ಪುನಃ ಭಗವಂತನ ಇಚ್ಛೆಯಂತೆ ನಾಶವಾಗುತ್ತದೆ. ಸೃಷ್ಟಿಯ ಮೂಲ ದ್ರವ್ಯಗಳು ಮತ್ತು ಉಪಸೃಷ್ಟಿಕರ್ತ ಬ್ರಹ್ಮ ವಿಷ್ಣುವಿನ ಮೊದಲನೇ ಮತ್ತು 2ನೇ ಅವತಾರಗಳಲ್ಲಿ ಸೃಷ್ಟಿಯಾದರು. ಪ್ರಥಮ ಪುರುಷಾವತಾರ ಮಹಾವಿಷ್ಣುವಾಗಿದ್ದಾನೆ, ದ್ವಿತೀಯ ಪುರುಷಾವತಾರ ಗರ್ಭೋದಕಶಾಹಿ ವಿಷ್ಣುವಾಗಿದ್ದಾನೆ, ಅವನಿಂದ ಬ್ರಹ್ಮನ ಸೃಷ್ಟಿಯಾಗಿದೆ. ತೃತೀಯ ಪುರುಷಾವತಾರವೇ ಕ್ಷೀರೋದಕಶಾಹಿ ವಿಷ್ಣುವಾಗಿದ್ದಾನೆ, ಅವನು ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದರಲ್ಲಿಯೂ ಪರಮಾತ್ಮನಂತೆ ವಾಸಿಸುತ್ತಾನೆ, ಅಲ್ಲದೆ ಬ್ರಹ್ಮನಿಂದ ಉತ್ಪತ್ತಿಯಾದ ಸೃಷ್ಟಿಯನ್ನು ಪಾಲಿಸುತ್ತಾನೆ. ನೋಡಿ, ಇಲ್ಲಿ ಗುರುಗಳು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಒಂದು ಭೌತಿಕ ಜಗತ್ತಲ್ಲಿ ನೀವು ಏನಾದರೂ ತೊಗೊಂಬಿಡಿ, ಅದೆಲ್ಲ ಸೃಷ್ಟಿಯಾಗುತ್ತೆ. ಫಸ್ಟು ಕೆಲವೊಂದು ಸಮಯದವರೆಗೂ ಅದು ಪಾಲಿತವಾಗುತ್ತೆ, ಆಮೇಲೆ ಅದು ಭಗವಂತನ ಇಚ್ಛೆ ಅಂತ ನಾಶ ಆಗುತ್ತೆ. ಯಾರಾದರೂ ಶಾಶ್ವತವಾಗಿ ಇರೋದನ್ನು ನೀವು ನೋಡಿದ್ದೀರಾ? ಅಥವಾ ಯಾವುದಾದ್ರೂ ಒಂದು ವಸ್ತು ಶಾಶ್ವತವಾಗಿರುತ್ತಾ? ಇಲ್ಲ, ಅದು ಕೆಲವೊಂದು ಸಮಯ ಇರುತ್ತೆ, ಆಮೇಲೆ ಅದು ನಾಶ ಆಗೇ ಆಗುತ್ತೆ. ಸೃಷ್ಟಿಯ ಮೂಲ ದ್ರವ್ಯಗಳು
ಅಂದರೆ ಪಂಚಮಹಾಭೂತಗಳು ಇದೆಯಲ್ಲ ಅದು, ಮತ್ತು ಉಪಸೃಷ್ಟಿಕರ್ತ ಯಾರು? ಬ್ರಹ್ಮ, ಅವನು. ಮತ್ತು ವಿಷ್ಣುವಿನ ಮೊದಲನೇ ಮತ್ತು ಎರಡನೇ ಅವತಾರಗಳಲ್ಲಿ ಸೃಷ್ಟಿಯಾದರು ಯಾರು? ಇವರೆಲ್ಲರೂ ಕೂಡ. ಪ್ರಥಮ ಪುರುಷಾವತಾರ ಯಾವುದು? ಮಹಾವಿಷ್ಣು. ಎರಡನೇ ಪುರುಷಾವತಾರ ಯಾವುದು? ಗರ್ಭೋದಕಶಾಹಿ ವಿಷ್ಣು. ಮೂರನೇ ಪುರುಷಾವತಾರ ಯಾವುದು? ಕ್ಷೀರೋದಕಶಾಹಿ ವಿಷ್ಣು. ಇಷ್ಟು ನಾವು ನೆನ್ಪಿಟ್ಕೋಬೇಕು. ಭಗವಂತನ ಅವತಾರ ಯಾವ್ಯಾವುದು ಅಂತಂದರೆ, ಮೊದಲನೇದು ವಿಷ್ಣು, ಆಮೇಲೆ ಗರ್ಭೋದಕಶಾಹಿ ವಿಷ್ಣು, ಆಮೇಲೆ ಕ್ಷೀರೋದಕಶಾಹಿ ವಿಷ್ಣು. ಮೊದಲನೇದು ಮಹಾವಿಷ್ಣು. ಅವನಿಂದ ಅಂದರೆ ಯಾರೋ ದ್ವಿತೀಯ ಪುರುಷನಾದಂಥ ಗರ್ಭೋದಕಶಾಹಿ ವಿಷ್ಣು ಇದಾನಲ್ಲ, ಅವನಿಂದನೇ ಬ್ರಹ್ಮನ ಸೃಷ್ಟಿಯಾಗೋದು. ಮೂರನೇ ಅವತಾರ ಯಾವುದು? ಕ್ಷೀರೋದಕಶಾಹಿ ವಿಷ್ಣು. ಅವನು ಬ್ರಹ್ಮಾಂಡದಲ್ಲಿ ಇರುವಂಥ ಪ್ರತಿಯೊಂದರಲ್ಲೂ ಕೂಡ ನೀವು ಏನೇ ತಗೊಳ್ಳಿ, ಅಲ್ಲಿ ಪರಮಾತ್ಮನಾಗಿ ಅವನು ಇದಾನೆ, ವಾಸ ಮಾಡ್ತಾನೆ. ಅದಲ್ಲದೆ ಈ ಬ್ರಹ್ಮನಿಂದ ಈ ಉತ್ಪತ್ತಿ ಸೃಷ್ಟಿಯಾಗಿದೆಯಲ್ಲ, ಈ ಒಂದು ಜಗತ್ತು, ಇದನ್ನು ಪಾಲನೆ ಮಾಡುವಂಥವನು ಕೂಡ ಅವನೇ. ಯಾರು? ಕ್ಷೀರೋದಕಶಾಹಿ ವಿಷ್ಣು. ಅವನು ಪ್ರತಿಯೊಂದರಲ್ಲೂ ಇದ್ದಾನೆ. ಭಗವಂತ ಇದ್ದಾನೆ ಅಂತ ಹೇಳ್ತೀವಲ್ವಾ, ಈ ಕ್ಷೀರೋದಕಶಾಹಿ ವಿಷ್ಣುನೇ ಪರಮಾತ್ಮನಾಗಿ ಎಲ್ಲದರಲ್ಲೂ ಇದ್ದಾನೆ. ಮತ್ತು ಬ್ರಹ್ಮ ಸೃಷ್ಟಿ ಮಾಡಿರುವಂತಹ ಈ ಒಂದು ಪ್ರಪಂಚವನ್ನು ಅವನು ಪಾಲನೆ ಮಾಡ್ತಾನೆ. ಶಿವ ಬ್ರಹ್ಮನ ಅನೇಕ ಮಕ್ಕಳಲ್ಲಿ ಒಬ್ಬ. ಅವನು ಸೃಷ್ಟಿಯನ್ನು ನಾಶ ಮಾಡುತ್ತಾನೆ. ಆದ್ದರಿಂದ ಬ್ರಹ್ಮಾಂಡದ ಮೂಲ ಸೃಷ್ಟಿಕರ್ತ ವಿಷ್ಣುವಾಗಿದ್ದಾನೆ. ಸೃಷ್ಟಿಯಾಗಿರುವ ಜೀವಿಗಳನ್ನು ಅವನು ತನ್ನ ಅಕಾರಣ ಕೃಪೆಯಿಂದ ಪೋಷಿಸುವನೂ ಹೌದು. ಹಾಗಿರುವುದರಿಂದ ಭಗವಂತನ ವಿಜಯವನ್ನು ಮಾನ್ಯ ಮಾಡುವುದು ಎಲ್ಲ ಬದ್ಧಾತ್ಮರ ಕರ್ತವ್ಯವಾಗಿದೆ. ಅಂದರೆ ಈಗ ಪಾಲನೆ ಮಾಡುವಂಥವನು ಕ್ಷೀರೋದಕಶಾಹಿ ವಿಷ್ಣು ಅನ್ನೋದು ಗೊತ್ತಾಯಿತು. ಶಿವ ಬ್ರಹ್ಮನ ಅನೇಕ ಮಕ್ಕಳಲ್ಲಿ ಒಬ್ಬ. ಅವನು ಸೃಷ್ಟಿಯನ್ನು ನಾಶ ಮಾಡ್ತಾನೆ. ಈಗ ಸೃಷ್ಟಿ ಮಾಡೋನು ಬ್ರಹ್ಮ, ಪಾಲನೆ ಮಾಡೋನು ವಿಷ್ಣು, ಮತ್ತು ಅದನ್ನು ನಾಶ ಮಾಡುವಂಥವನು ಶಿವ. ಅದಕ್ಕೋಸ್ಕರನೇ ಬ್ರಹ್ಮಾಂಡದ ಮೂಲ ಸೃಷ್ಟಿಕರ್ತ ಯಾರು ಅಂತಂದರೆ ವಿಷ್ಣುನೇ ಅಂತ ನಾವು ಅನ್ಬೇಕು. ಯಾಕಂದರೆ ಅವನಿಂದನೇ ಬಂದಿರುವಂಥದ್ದು. ಸೃಷ್ಟಿಯಾಗಿರುವಂತಹ ಜೀವಿಗಳನ್ನು ಅಕಾರಣ, ಅಂದರೆ ಅವನಿಗೆ ಏನು ರೀಸನ್ನೇ ಇಲ್ಲ, ಅವನು ನಮ್ಮನ್ನು ನೋಡ್ಕೋಬೇಕು ಅಥವಾ ನಮ್ಮನ್ನು ಪಾಲನೆ ಮಾಡಬೇಕು ಅನ್ನುವಂಥ ಒಂದು ರೀಸನ್ ಇಲ್ಲ, ನೆಸೆಸಿಟಿನೂ ಇಲ್ಲ. ಆದರೂ ಕೂಡ ನಮ್ಮ ಮೇಲೆ ಅಕಾರಣವಾದಂಥ ಕೃಪೆಯನ್ನು ತೋರಿಸಿ ನಮ್ಮನ್ನು ಪೋಷಣೆ ಮಾಡ್ತಾನೆ. ಅದಕ್ಕೋಸ್ಕರನೇ ಭಗವಂತನೇ ಶ್ರೇಷ್ಠ, ಅವನು ನಿಜವಾಗಲೂ ಎಲ್ಲರನ್ನ ನೋಡ್ಕೊಳ್ಳೋನು ಅಂತ ಹೇಳೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮಂಥ ಬದ್ಧಾತ್ಮರಿದ್ದೀವಲ್ಲ ನಾವು, ನಮ್ಮ ಕರ್ತವ್ಯ. ಹಾಗೆ ಶುದ್ಧ ಭಕ್ತರಾಗಿ ಸದಾ ಕ್ಲೇಶಗಳು ಮತ್ತು ಅಪಾಯಗಳಿರುವ ಈ ಪ್ರಪಂಚದಲ್ಲಿ ನೆಮ್ಮದಿಯಿಂದ ಬದುಕಬೇಕು. ಅಂದರೆ ಅದನ್ನೆಲ್ಲ ತಿಳ್ಕೊಳ್ಳೋ ಮಟ್ಟಿಗೆ ಬರ್ತೀವಲ್ವ, ಆಗ ನಾವು ಭಕ್ತರಾಗಿರ್ತೀವಿ. ಅದೇ ಒಂದು ದಾರಿಯಲ್ಲಿ ನಡೀತಾ ನಡೀತಾ ಶುದ್ಧ ಭಕ್ತರಾಗಿ ಈ ರೀತಿ ನಾವು ನಮಗೆ ಬರುವಂಥ ಕಷ್ಟಗಳಿಂದ, ಅಪಾಯಗಳಿಂದ ನಾವು ಮುಕ್ತರಾಗಬಹುದೇ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಇಲ್ಲಿ ಯಾವಾಗಲೂ ಕಷ್ಟಗಳಿರುತ್ತೆ, ಅಪಾಯಗಳಿರುತ್ತೆ. ಅಂಥ ಒಂದು ಜಾಗದಲ್ಲೂ ಕೂಡ ನಾವು ನೆಮ್ಮದಿಯಾಗಿರಬೇಕು ಅಂತಂದರೆ ಆ ಭಗವಂತನ ಒಡೆತನ ಇದೆಯಲ್ಲ, ಅದನ್ನು ನಾವು ಒಪ್ಕೋಬೇಕು. ಹೌದು, ಅವನೇ ಸೃಷ್ಟಿ ಮಾಡಿರೋದು ಇದನ್ನು ಅಂತ. ಈ ಭೌತಿಕ ಸೃಷ್ಟಿಯನ್ನು ಇಂದ್ರಿಯಗಳ ತೃಪ್ತಿಯ ಸ್ಥಳವೆಂದು ಭಾವಿಸಿದ ಬದ್ಧಾತ್ಮರು ಮತ್ತು ಹಾಗೆ ವಿಷ್ಣುವಿನ ಬಹಿರಂಗ ಶಕ್ತಿಯಿಂದ ಭ್ರಾಂತರಾದವರು ಸೃಷ್ಟಿ ಮತ್ತು ವಿನಾಶಗಳೆಂಬ ಭೌತಿಕ ಪ್ರಕೃತಿಯ ನಿಯಮಗಳಿಗೆ ಒಳಗಾಗಿ ಮತ್ತೆ ಉಳಿಯುತ್ತಾರೆ. ನೋಡಿ, ಯಾರು ಇದನ್ನೆಲ್ಲ ತಿಳ್ಕೊಂಡು ಅದರಿಂದ ಹೊರಗಡೆ ಬರಬೇಕು ಅಂತ ಬಯಸ್ತಾರೋ ಅವರು ಭಗವಂತನ ಪ್ರಭುತ್ವವನ್ನು ಒಪ್ಕೊಳ್ತಾರೆ, ಅವನನ್ನು ಸೇವಿಸ್ತಾರೆ, ಅದನ್ನೆಲ್ಲ ತಿಳ್ಕೊಳ್ತಾರೆ, ಖುಷಿಯಾಗಿರ್ತಾರೆ, ಶಾಂತಿಯಿಂದ ಜೀವನವನ್ನು ನಡೆಸ್ತಾರೆ. ಆದರೆ ಯಾರು ಇಂದ್ರಿಯ ತೃಪ್ತಿಗೋಸ್ಕರನೇ ಈ ಒಂದು ಜಾಗ ಇರೋದು, ಈ ಭೌತಿಕ ಪ್ರಪಂಚ ಇರೋದೇ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಅಂತ ಯಾರಾದರೂ ಯೋಚನೆ ಮಾಡ್ತಾರಲ್ಲ, ಅಂಥ ಬದ್ಧಾತ್ಮರು ಇಲ್ಲೇ ಕುಳಿತಾ ಬಿದ್ದಿರಬೇಕು. ಅಂದರೆ ಏನು? ಮತ್ತೆ 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 ಹುಡ್ತಾ ಇರಬೇಕು, ಸಾಯ್ತಾ ಇರಬೇಕು, ಮತ್ತು ಕಷ್ಟ ಕೋಟಲೆಗಳು ಬೇರೆ. ನೆಮ್ಮದಿಯಾಗಿ ನಾವು ಜೀವನವನ್ನು ನಡೆಸೋದಕ್ಕೆ ಆಗೋಲ್ಲ, ಅಂಥ ಒಂದು ಪ್ರಪಂಚ ಇದು. ಹಾಗೆ ವಿಷ್ಣುವಿನ ಬಹಿರಂಗ ಶಕ್ತಿ ಅಂದರೆ ಈ ಮಾಯೆ ಅನ್ನೋದಿದೆಯಲ್ಲ, ಅದರಿಂದ ಭ್ರಾಂತರಾದವರು. ಈ ಹೊರಗಡೆ ಪ್ರಪಂಚ ನಮಗೇನು ಕಾಣಿಸ್ತಾ ಇದೆಯೋ ಇದರ ಒಂದು ಸೆಳೆತಕ್ಕೆ ನಾವು ಒಳಗಾಗಿದ್ದೀವಿ. ಅದು ರಂಗುರಂಗಿನ ಪ್ರಪಂಚ, ನಮ್ಮ ಕಣ್ಣಿಗೆ ಅದು ನೋಡೋದಕ್ಕೆ ಚೆನ್ನಾಗಿದೆ, ಅದರಿಂದ ನಮ್ಮ ಮನಸ್ಸಿಗೆ ತುಂಬ ತೃಪ್ತಿ ಆಗ್ತಾ ಇದೆ. ಅದರಿಂದ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ನಾವು ಸಹಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ. ಯಾಕೆ? ಅಷ್ಟೊಂದು ನಾವು ಮಾಯೆಗೆ ಒಳಗಾಗಿ ಇದನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಭ್ರಾಂತರಾಗಿದ್ದೀವಿ. ಸೃಷ್ಟಿ ಮತ್ತು ವಿನಾಶ ಅನ್ನುವಂಥ ಈ ಭೌತಿಕ ಪ್ರಪಂಚದ ನಿಯಮಗಳಿಗೆ ಒಳಗಾಗಿದ್ದೀವಿ. ನಾವು ಸೃಷ್ಟಿಯಾಗ್ತೀವಿ ಅಂದರೆ ಏನು? ಹುಟ್ತೀವಿ ಮತ್ತು ಸಾಯ್ತೀವಿ.
ಮತ್ತು ಇಲ್ಲೇ ನಾವು ಇರ್ತೀವಿ. ನಮಗೆ ಇನ್ನೂ ಒಂದು ಜಗತ್ತಿದೆ, ಅದು ನನ್ನ ಒಂದು ಜಗತ್ತು, ಅಲ್ಲಿ ನಾನು ಇರಬೇಕು. ಯಾವುದ್ರ ಕಡೆನೂ ನಮ್ಮ ಗಮನ ಇಲ್ಲ. ಯಾಕೆ? ಈ ಭೌತಿಕ ಪ್ರಪಂಚಕ್ಕೆ ನಾವು ಅಷ್ಟು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿ ನೋಡೋದನ್ನೆಲ್ಲ ನಂದು ನಂದು ಅಂತ ನಾವು ಆಸೆ ಪಡ್ತೀವಿ. ಅದನ್ನು ಪಡೆಯೋದಕ್ಕೋಸ್ಕರ ಯಮಯಾತನೆಗಳನ್ನು ಅನುಭವಿಸೋದಕ್ಕೂ ರೆಡಿಯಾಗಿದ್ವಿ. ಒಟ್ಟಿನಲ್ಲೇನು, ಯಾರ ಹತ್ರನೂ ಇರಬಾರ್ದು ಅಷ್ಟು ನನ್ನ ಹತ್ರ ಇರಬೇಕು, ಯಾರ ಹತ್ರನೂ ಇರಬಾರ್ದು ಅದೆಲ್ಲ ನನ್ನ ಹತ್ರ ಇರಬೇಕು, ಈ ರೀತಿ ಒಂದು ಯೋಚನೆ ನಮಗೆ. ಈ ಒಂದು ಮಾಯಾ ಪ್ರಪಂಚದ ಮೋಹಕ್ಕೆ ಒಳಗಾಗಿರೋದ್ರಿಂದ ನಾವು ಭಗವಂತನ ಕಡೆಗೆ ಹೋಗೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಹುಡ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಮತ್ತು ಇಲ್ಲೇ ಇದ್ದು ಅದನ್ನೇ ಅನುಭವಿಸ್ತಾ ಕಷ್ಟ ಕೋಟಲೆಗಳಲ್ಲೇ ನಾವು ಮುಳುಗಿರ್ತೀವಿ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.